कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमाह्निकम् ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲೊಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು. ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ. ಅಯೋನಿಜೆ, ಅನನ್ಯೆ, ಅನರ್ಘ್ಯೆ ದೇವಿ, ಸಾಕ್ಷಾತ್ ಶ್ರೀಮನ್ನಾರಾಯಣನ ವರಪ್ರಸಾದವಾಗಿ ನನ್ನ ಮಡಿಲಿಗೆ ಬಂದ ಮನೋಜ್ಞೆ ನೀನು. ಭಗವಂತನಿಗೆ ಅರ್ಪಿಸುವ ತುಳಸಿ ಮಾಲೆಯಂತೆ ಭಕ್ತಿಯ ಸುಗಂಧವನ್ನು ಲೋಕದೊಳಗೆ ಹರಡುವವಳು ನೀನು. ಆದ್ದರಿಂದಲೇ ಇಂದಿನಿಂದ ನನ್ನ ಹೆಸರು ಗೋದೈ. ಕಾಲ ಉರುಳಿತು. ವಿಷ್ಣು ಚಿತ್ತರ ಮಡಿಲಲ್ಲಿ ಬೆಳೆದ ಗೋದೈ ಈಗ ವೇದಘೋಷದ ನಡುವೆ ಭಗವನ್ ನಾಮ ಸಂಕೀರ್ತನೆಯ ಮಧ್ಯದಲ್ಲಿ ಅರಳಿದಳು. ಗೋದ, ಶ್ರೀಮನ್ನಾರಾಯಣನು ಅನೇಕ ಅವತಾರಗಳನ್ನು ಧರಿಸಿ ಧರ್ಮವನ್ನು ಸಂರಕ್ಷಿಸಿದ್ದಾನೆ. ಆದರೆ ಆ ಎಲ್ಲ ಅವತಾರಗಳ ಸಾರ ಅಡಗಿರುವುದು ಕೃಷ್ಣಾವತಾರದಲ್ಲಿ. ಆತ ಪ್ರಕಟವಾದದ್ದು ಹೇಗೆ ಗೊತ್ತೇ? ಕಂಸನ ಕಾರಾಗೃಹದಲ್ಲಿ ಮಧ್ಯರಾತ್ರಿಯ ಕಗ್ಗತ್ತಲಲ್ಲಿ ಜಗತ್ತನ್ನು ತನ್ನ ಪ್ರಕಾಶದಿಂದ ಬೆಳಗಿಸಲು ಬಂದ ಜಗನ್ನಾಥನು ದೇವಕಿ ಹಾಗೂ ವಸುದೇವರ ಮುಂದೆ ಚತುರ್ಭುಜ ರೂಪದಲ್ಲಿ ಅವತರಿಸಿದನು. ಬೆಣ್ಣೆಯ ನೆಪದಲ್ಲಿ ಹೃದಯ ಹಾಗೂ ಕರ್ಮಫಲಗಳನ್ನೂ ಕದ್ದು ಗೋಪಿಕೆಯರಿಗೆ ಮೋಕ್ಷ ನೀಡಿದನು. ನಿಗಮೋದ್ಧಾರ ನವನಿತ ಚೋರ, ನಿಗಮೋದ್ಧಾರ ನವನಿತ ಚೋರ, ಗಗಪತಿ ವಾಹನ ಜಗದೋದ್ಧಾರ, ನಂದಕುಮಾರ ನವನಿತ ಚೋರ. ಯಮುನೆಗೆ ಕಂಟಕವಾದ ಕಾಳಿಂಗನ ದಮನ ಮಾಡಿದನು. ಶಕಟಾಸುರ, ತೃಣಾವರ್ತ, ವತ್ಸಾಸುರ, ಬಕಾಸುರ, ಅಘಾಸುರ, ಧೇನುಕಾಸುರ, ಪ್ರಲಂಬಾಸುರ, ಅರಿಷ್ಟಾಸುರ, ವ್ಯೋಮಾಸುರ, ಕೇಶಿ, ಮುಷ್ಟಿಕ, ಚಾಣೂರ, ಕಂಸರಂತಹ ದೈತ್ಯರ ಸಂಹಾರ ಮಾಡಿ ಭೂಭಾರದ ಹರಣ ಮಾಡಿದನು. ಸತತವಾಗಿ 7 ದಿನ 7 ರಾತ್ರಿಗಳ ಕಾಲ ಗೋವರ್ಧನ ಪರ್ವತವನ್ನು ಒಂದೇ ಕೈಯಲ್ಲಿ ಹಿಡಿದು ವ್ರಜವಾಸಿಗಳನ್ನು ಸಂರಕ್ಷಿಸಿದನು. ದ್ರೌಪದಿಯ ಮಾನ ಕಾಪಾಡಿದನು. ಎಲ್ಲ ವೇದೋಪನಿಷತ್ತುಗಳ ಸಾರವನ್ನು ಭಗವದ್ಗೀತೆಯ ಮೂಲಕ ನೀಡಿದನು. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ ತ್ರಿಭುವನ ಜನಪ್ರಿಯಂ. ಇಂತಹ ಭಗವಂತನನ್ನು ಸದಾ ಸ್ಮರಿಸು ಗೋದೈ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ. ಗೋದೈ, ಏನಾಯಿತು? ಇತ್ತೀಚೆಗೆ ನೀನು ನಮ್ಮೊಂದಿಗಿದ್ದರೂ ಮನಸ್ಸು ಎಲ್ಲೋ ಬೇರೆ ಲೋಕದಲ್ಲಿದ್ದಂತೆ ಕಾಣುತ್ತಿದೆ. ನಿನ್ನ ಕಣ್ಣುಗಳಲ್ಲಿ ಕೃಷ್ಣನೇ ತುಂಬಿದ್ದಾನೆ. ನಿನ್ನ ತುಟಿಗಳ ಮೇಲೆ ಅವನ ನಾಮವೇ ಅರಳುತ್ತದೆ. ನಿನ್ನ ಮನದ ಮಾತೇನು?
ಕೃಷ್ಣ ಕಥೆಯನ್ನು ಕೇಳಿದ ದಿನದಿಂದ ನನ್ನ ಹೃದಯ ನನ್ನದಲ್ಲ, ಅದು ಕೃಷ್ಣನದ್ದಾಯಿತು. ಯಾರನ್ನು ವೇದಗಳು ಹುಡುಕುತ್ತಿವೆಯೋ, ಯಾರನ್ನು ಯೋಗಿಗಳು ಧ್ಯಾನಿಸುತ್ತಾರೆಯೋ, ಯಾರನ್ನು ಗೋಪಿಕೆಯರು ತಮ್ಮ ಪತಿಯಾಗಿ ಸ್ವೀಕರಿಸಿ ಪರಮ ಪದವನ್ನು ಪಡೆದರೋ ಅವರ ಪ್ರೀತಿಯೇ ಅವರ ಆರಾಧನೆಯಾಯಿತು. ನಾನು ಅದೇ ಮಾರ್ಗದಲ್ಲಿ ಸಾಗುವೆ. ಈ ಜನ್ಮದಲ್ಲಿ ಶ್ರೀಕೃಷ್ಣನನ್ನೇ ನನ್ನ ಪತಿಯಾಗಿ ಸ್ವೀಕರಿಸುವೆ. ಅವನನ್ನು ಹೊರತುಪಡಿಸಿ ಮತ್ತಾರಿಗೂ ನನ್ನ ಹೃದಯದಲ್ಲಿ ಸ್ಥಾನವಿಲ್ಲ. ಗೋದೈ, ಇದು ಸಾಮಾನ್ಯ ಸಂಕಲ್ಪವಲ್ಲ, ಇದು ದಿವ್ಯ ಪ್ರೇಮ. ನಿನ್ನ ಭಕ್ತಿಯನ್ನು ಕಂಡು ಶ್ರೀಮನ್ನಾರಾಯಣನೇ ನಿನ್ನನ್ನು ಹುಡುಕಿಕೊಂಡು ಬರುವನು. ಮಧುರಾಧಿಪತೇರಖಿಲಂ ಮಧುರಂ. ಆ ದಿನದಿಂದ ಗೋದಯ್ಯ ಜೀವನವೇ ಬದಲಾಯಿತು. ಪ್ರತಿದಿನ ಭಕ್ತಿಯ ಪುಷ್ಪಗಳನ್ನು ಆಯ್ದು ತನ್ನ ಕರಸ್ಪರ್ಶದಿಂದ ದಿವ್ಯಮಾಲೆಗಳನ್ನು ಎಣೆದು ಶ್ರೀಮನ್ನಾರಾಯಣನ ಸೇವೆಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಳು. ಕೃಷ್ಣನಿಗೆ ಅರ್ಪಿಸುವುದಕ್ಕೆ ಮುನ್ನ ತಾನೇ ಆ ಮಾಲೆಯನ್ನು ಧರಿಸಿ ಅದು ಕೃಷ್ಣನಿಗೆ ಯೋಗ್ಯವೋ ಇಲ್ಲವೋ ಎಂದು ನೋಡುತ್ತಿದ್ದಳು. கண்கள் சொருகே ஒரு விதமாய் வருகிறது. பதித்த மனத்தில் உறுத்தி பதத்தை எனக்கு அளித்து மகிழ்த்தவா. ಗೋದೈ, ಇದೆಂತಹ ಅಪರಾಧ ಮಾಡಿದೆ? ಸ್ವಾಮಿಯ ಚರಣಗಳ ಮೇಲೆ ಇದ್ದ ಹೂವು ನಮಗೆ ಪ್ರಸಾದವಾಗಿ ಬರುತ್ತದೆ, ಆದರೆ ನೀನು ಧರಿಸಿದ ಪ್ರಸಾದಿ ಮಾಲೆಯನ್ನು ದೇವರಿಗೆ ಅರ್ಪಿಸಲು ಕೊಡುತ್ತಿರುವೆ. ಇನ್ನಾಚೆಗೆ ನೀನು ಈ ಹೂಮಾಲೆಗಳನ್ನು ಸ್ಪರ್ಶಿಸುವಂತಿಲ್ಲ. ರಂಗನಾರಾಯಣ ಭಟ್ಟರೇ, ಶ್ರೀವಿಲ್ಲಿ ಪುತ್ತೂರಿನಲ್ಲಿ ಗೋದ, ಗೋದೈ, ಆಂಡಾಳ್ ಎಂಬ ಹೆಸರುಗಳಿಂದ ಕರೆಸಿಕೊಳ್ಳುವ ನನ್ನ ಪರಮ ಭಕ್ತಿ ಇದ್ದಾಳೆ. ಆಕೆ ಶ್ರೀ ಮಹಾಲಕ್ಷ್ಮಿಯ ಅಂಶಸ್ವರೂಪಿಣಿ. ಆಕೆಯನ್ನು ಮಂಗಳವಾದ್ಯಗಳೊಂದಿಗೆ ರಾಜ ಮರ್ಯಾದೆಯಿಂದ ಶ್ರೀರಂಗಕ್ಕೆ ಕರೆತನ್ನಿ. ಅವಳೊಂದಿಗೆ ನನ್ನ ದಿವ್ಯ ಕಲ್ಯಾಣವನ್ನು ನೆರವೇರಿಸಿರಿ. ಆಜ್ಞಾಪಯುತ ದೇವ, ತಮ್ಮ ದಿವ್ಯಾಜ್ಞೆಯಂತೆ ಎಲ್ಲವೂ ನೆರವೇರುವುದು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ವಿಷ್ಣು ಚಿತ್ತರೆ, ಶ್ರೀರಂಗ ಕ್ಷೇತ್ರದಿಂದ ಶುಭವಾರ್ತೆಯೊಂದನ್ನು ಹೊತ್ತು ಬಂದಿದ್ದೇನೆ. ಶ್ರೀರಂಗನಾಥನ ಕೃಪಕಟಾಕ್ಷವು ಆಂಡಾಳ್ನ ಮೇಲೆ ಸಂಪೂರ್ಣವಾಗಿ ಹರಿದಿದೆ. ಅವಳನ್ನು ರಾಜಮರ್ಯಾದೆಗಳೊಂದಿಗೆ ಶ್ರೀರಂಗಕ್ಕೆ ಕರೆತಂದು ಶ್ರೀರಂಗನಾಥನ ದಿವ್ಯ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುವಂತೆ ನಮ್ಮನ್ನು ಅನುಗ್ರಹಿಸಿದ್ದಾನೆ. ಏನು? ನನ್ನ ಗೋದೈಗೆ ಸ್ವತಃ ಶ್ರೀರಂಗನಾಥನ ದಿವ್ಯಾನುಗ್ರಹವೇ? ಅಹೋ ಭಾಗ್ಯ, ಅಹೋ ಭಾಗ್ಯ! ಈ ಜನ್ಮ ಸಾರ್ಥಕವಾಯಿತು. ಶ್ರೀರಂಗನಾಥನ ದಿವ್ಯಾಗ್ನಿಯೇ ನಮ್ಮ ಜೀವನದ ಪರಮ ಭಾಗ್ಯ. சோழ வெற்றி ஒன்றே அழகிய பூவே
பல்லாயிரத்தாண்டு பல கோடி நூறாயிரம் மல்லாண்டத்தின் தோள் மணிவண்ணா உன் சேவடி செவ்வி திரு காப்பு பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் ஸ்ரீனிவாச கல்யாண வைபோகமே கலி சேரும் சுகம் யாவும்